ಮತ್ತೊಂದು ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ವಾಲ್ಮೀಕಿ ನಿಗಮದ ಅವ್ಯವಹಾರ ಕೇಸ್ ಹಗರಣದಲ್ಲಿ ಯೂನಿಯನ್ ಬ್ಯಾಂಕ್ ಆಡಳಿತ ಮಂಡಳಿ ಕೂಡ ಭಾಗಿಯಾಗಿದ್ದಾರೆ. ಇದನ್ನ ಚಂದ್ರಶೇಖರನ್ ಅವರು ಕೂಡ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ರು. ಅದಾದ ನಂತರ ಖುದ್ದು ಯೂನಿಯನ್ ಬ್ಯಾಂಕ್ನವರು ಕೂಡ ಈ ಪ್ರಕರಣದಲ್ಲಿ ನಮ್ಮ ಸಿಬ್ಬಂದಿಯ ಹೆಸರು ಬರ್ತಿರೋದ್ರಿಂದ ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಹೇಳಿ ಸಿಬಿಐ ಮೊರೆ ಹೋಗಿದ್ರು. ಈಗ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮೂರು ತನಿಖಾ ಸಂಸ್ಥೆಗಳು, ಒಂದ್ ಕಡೆ ರಾಜ್ಯ ಸರ್ಕಾರ ನೇಮಿಸಿರುವ SIT, ಮತ್ತೊಂದು ಕಡೆ ಬ್ಯಾಂಕ್ನವರು ಅಪ್ರೋಚ್ ಮಾಡಿದ್ರು ಅಂತ ಹೇಳಿ ಸಿಬಿಐ, ಮತ್ತೊಂದು ಕಡೆಯಲ್ಲಿ ಇವತ್ತು ಎಂಟ್ರಿ ಆಗಿದೆ ಇಡಿ. ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನ ನಡೆಸ್ತಾ ಇದೆ. ಅದರಲ್ಲೂ SIT ನಡೆಸಿದ ತನಿಖೆಯಲ್ಲಿ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. ಹೀಗಾಗಿ 6 ಜನ ಬ್ಯಾಂಕ್ನ ಆಡಳಿತ ಮಂಡಳಿಯವರನ್ನ ಆರೋಪಿಗಳು ಅನ್ನೋ ಸ್ಥಾನದಲ್ಲಿ ನಿಲ್ಲಿಸಿ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 6 ಜನರು ಇದೀಗ ನಾಪತ್ತೆಯಾಗಿದ್ದಾರೆ. FIR ನಲ್ಲಿ ಇವರ ಹೆಸರುಗಳು ಉಲ್ಲೇಖ ಆಗಿದೆ. ಡೆಪ್ಯೂಟಿ ಬ್ರಾಂಚ್ ಹೆಡ್ ದೀಪಾ ಕೃಷ್ಣಮೂರ್ತಿ ಅವರ ಹೆಸರು, ಸಿಬಿಐ FIR ನಲ್ಲಿ ಇಬ್ಬರ ಹೆಸರು ಕೂಡ ಉಲ್ಲೇಖ ಮಾಡಲಾಗಿದೆ. ಒಂದ್ ಕಡೆ ಪ್ರಕರಣದ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅತಿ ದೊಡ್ಡ ಪ್ರಶ್ನೆ ಬಾಕಿ ಉಳಿದಿರೋದು. ಇಷ್ಟೆಲ್ಲ ಆರೋಪ ಕೇಳಿ ಬರ್ತಿದೆ, ಇಷ್ಟೆಲ್ಲ ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇಡೀ ಪ್ರಕರಣದ ಕೇಂದ್ರ ಬಿಂದು ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವರ ಬಂಧನ ಯಾಕಾಗಿಲ್ಲ ಇಲ್ಲಿವರೆಗೂ? ನೆನ್ನೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವಕೀಲರು ಲೋಹಿತ್ ಕುಮಾರ್ ಅವರೇ ಹೇಳ್ತಾ ಇದ್ರು, ನೋಡಿ ಎಲ್ಲಾ ಪ್ರಾವಿಷನ್ ಇದೆ, ಆರೋಪ ಕೇಳೋಕ್ ಸಿಕ್ಕ ನಂತರದಲ್ಲಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಸಾಧ್ಯತೆಗಳು ಇದೆ, ಆದ್ರೂ ಕೂಡ ಅರೆಸ್ಟ್ ಮಾಡ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟರ್ ಆಗಿರೋದ್ರಿಂದ ನಾಗೇಂದ್ರ ಅವರಿಗೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭವಾಗಿ ಬಾಕಿ ಉಳಿದಿಲ್ಲ. ಹಗರಣ ಕೇಸ್ನಲ್ಲಿ ನಾಗೇಂದ್ರ ಪಾರಾಗೋದು ಕಷ್ಟ ಸಾಧ್ಯ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಅದರಲ್ಲೂ PAಗಳ ಮೂಲಕ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಈಗ ಆಲ್ರೆಡಿ SIT ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ ರಿಮಾಂಡ್ ಕಾಪಿಯಲ್ಲೂ ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಇತ್ತ ಶಾಸಕ ದದ್ದಲ್ ಕೂಡ ಅರೆಸ್ಟ್ ಆಗೋ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದ್ ಕಡೆ ನಾಗೇಂದ್ರ, ಮತ್ತೊಂದು ಕಡೆಯಲ್ಲಿ ದದ್ದಲ್, ಇಬ್ಬರನ್ನ ಕೂಡ ಅರೆಸ್ಟ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ. ನಾಗೇಂದ್ರ ಅವರ PA ಕೈಲಿ 25 ಲಕ್ಷ, ದದ್ದಲ್ ಅವರ PA ಕೈಲಿ 55 ಲಕ್ಷ, ಒಂದ್ ಕಡೆ ಹರೀಶ್, ಮತ್ತೊಂದು ಕಡೆ ಪಂಪಣ್ಣ, ಇವರಿಬ್ರು ಕೂಡ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಇರೋದ್ರಿಂದ ಇಬ್ಬರು ಶಾಸಕರ ಭವಿಷ್ಯ ಮುಂದೇನು ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು ನಾಗೇಂದ್ರ ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ಸುನಿಲ್, ನಿಮ್ಮನ್ನು ಕೇಳ್ತೇನೆ, ಅರೆಸ್ಟ್ ಆಗತ್ತಾ? ಅರೆಸ್ಟ್ ಆಗುವ ಸಾಧ್ಯತೆಗಳು ಇದೆಯಾ? ಒಂದ್ ಕಡೆ ನಾಗೇಂದ್ರ, ಮತ್ತೊಂದು ಕಡೆಯಲ್ಲಿ ದದ್ದಲ್. ಎಸ್ ಸ್ಮಿತಾ, ವಾಲ್ಮೀಕಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ದಾಖಲೆಗಳನ್ನು ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದಾರೆ. ಒಂದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಒಂದು ವೇಳೆ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದಾಗಿದ್ದರೆ ಇಷ್ಟೊತ್ತಿಗಾಗಲೇ ವಿಚಾರಣೆಯನ್ನು ಮುಗಿಸ್ತಿದ್ರು, ಇಡಿ ಅಧಿಕಾರಿಗಳು ವಾಪಸ್ ಹೋಗ್ತಿದ್ರು. ಆದರೆ ಸದ್ಯದ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಬಹುಮುಖ್ಯವಾದ ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿದೆ. ಒಂದು ಈ ವಿಚಾರ ಆದರೆ, ಮತ್ತೊಂದು ಕಡೆಯಲ್ಲಿ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ PA ಹರೀಶ್ ಅವರನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೊಳಪಡಿಸಿದಂತಹ ಅಧಿಕಾರಿಗಳು ಅದಾದ ನಂತರ ಖುದ್ದು ಇಡಿ ಕಚೇರಿಗೆ ಕರ್ಕೊಂಡು ಹೋಗಿ ಅರೆಸ್ಟ್ ಪ್ರೊಸೀಜರ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದರೆ ಈ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಕೂಡ ಶೀಘ್ರದಲ್ಲೇ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ದದ್ದಲ್ ಅವರ PA ಆಗಿದ್ದಂತಹವರು, ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ಈ ಒಂದು ಹಣದ ವಹಿವಾಟಿನಲ್ಲಿ ಒಂದು ಪ್ರಮುಖ ವಿಚಾರ ಗೊತ್ತಾಗಿದ್ದು ಅಂದರೆ ಸುಮಾರು 55 ಲಕ್ಷ ರೂಪಾಯಿ ಹಣವನ್ನು ದದ್ದಲ್ ಅವರ PA ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ನೇರವಾಗಿ PA ಅವರು ಹಣವನ್ನು ಪಡ್ಕೋಬೇಕಂದ್ರೂ ಕೂಡ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ದದ್ದಲ್ ಅವರ ಸೂಚನೆ ಪ್ರಕಾರವೇ ತಾನು ಹಣವನ್ನು ಪಡ್ಕೊಂಡಿದ್ದು ಅನ್ನುವಂಥ ಒಂದು ಹೇಳಿಕೆಯನ್ನು ದದ್ದಲ್ ಅವರ PA ಏನಾದರೂ ನೀಡಿದರೆ ಆಗ ದದ್ದಲ್ ಅವರನ್ನು ಕೂಡ ಬಂಧಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ, ಒಂದು ಕಡೆಯಲ್ಲಿ ನಾಗೇಂದ್ರ ಅವರ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅವರ PA ಹರೀಶ್ ಅವರ ಬಂಧನ ಆಗಿರೋದ್ರಿಂದಾಗಿ ವಿಚಾರಣೆ ಸಂದರ್ಭದಲ್ಲಿ ಅವರು
ಅವರು ಏನೆಲ್ಲ ಮಾಹಿತಿಗಳನ್ನು ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ತಾನು ಎಲ್ಲವನ್ನು ಕೂಡ ಮಾಡಿರುವಂಥದ್ದು ಸಚಿವರ ಸೂಚನೆ ಪ್ರಕಾರವೇ ಅನ್ನುವಂಥ ಒಂದು ಹೇಳಿಕೆಯನ್ನು ಅವರು ಕೂಡ ಇಡಿ ಅಧಿಕಾರಿಗಳ ಮುಂದೆ ನೀಡಿದರೆ ಆಗ ಅದು ಸಚಿವ ನಾಗೇಂದ್ರ ಅವರು ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಪರಿಶೀಲನೆ ಮುಕ್ತಾಯಗೊಳಿಸಿದ ಬಳಿಕ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ದಟ್ಟವಾಗಿದೆ. ಸ್ಮಿತಾ. ಸುನಿಲ್ ಸಂಪರ್ಕದಲ್ಲಿರಿ, ನಾಗೇಂದ್ರ ಬಾಬು ಕೂಡ ಜೊತೆಯಲ್ಲಿದ್ದಾರೆ. ನಾಗೇಂದ್ರ ಬಾಬು, ಏನ್ ನಡೀತಿದೆ ಸದ್ಯಕ್ಕೆ? ಇಡಿ ಕಚೇರಿ ಬಳಿಯಲ್ಲೇ ಇದ್ದೀರಾ? ಎಸ್ ಸ್ಮಿತಾ, ನಾನೀಗ ಇಡಿ ಕಚೇರಿಯಿಂದ ವಾಪಸ್ ಡಾಲರ್ಸ್ ಕಾಲೋನಿ ಇರುವಂಥ ನಾಗೇಂದ್ರ ಅವರು ಎಲ್ಲಿ ಸ್ಟೇ ಆಗಿದ್ರಲ್ಲ ಮಾಜಿ ಸಚಿವ ಅವರ ಫ್ಲ್ಯಾಟ್ ಇರುವಂಥ ಜಾಗಕ್ಕೆ ಬಂದಿದ್ದೀನಿ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಇದೆ ಅನ್ನುವ ಚರ್ಚೆಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಎಲ್ಲೋ ಒಂದು ಕಡೆ ಈ ಬೆಳವಣಿಗೆ ಸರ್ಕಾರದ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವ ಚರ್ಚೆಗಳು ರಾಜಕೀಯ ಪ್ರಸಾಲಲ್ಲಿ ಆಗ್ತಾ ಇದೆ. ಹಾಗಾಗಿ ವಾಪಸ್ ನಾನು ಇಲ್ಲಿಗೆ ಬಂದು ಇಲ್ಲಿಂದ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸ್ಮಿತಾ ನೋಡಿ, ಈಗ ಪ್ರಮುಖವಾಗಿ ನಾಗೇಂದ್ರ ಅವರ PA ಹರೀಶ್ನನ್ನು ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಆತನಿಂದ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇಡಿ ವಿಚಾರಣೆ ಸಂದರ್ಭದಲ್ಲಿ ಹರೀಶ್ ಏನಾದರೂ ಹೌದು ಈಸ್ಕೊಂಡಿದ್ದೀನಿ, ಹೌದು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ವಿಚಾರವನ್ನು ಏನಾದರೂ ಪ್ರಸ್ತಾಪ ಮಾಡಿದೆ ಆದರೆ ಅದರ ಆಧಾರದ ಮೇಲೆ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ, ಅಥವಾ ಅವರನ್ನು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಿ ಒಂದಷ್ಟು ಸಾಕ್ಷಿಗಳ ಸಮೇತವಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಅವರನ್ನು ಕರೆಸಿಕೊಳ್ಳುವಂಥ ರೈಟ್.